ಮೊನ್ನೆ ಪಾಕಿಸ್ತಾನವನ್ನ ಬಗ್ಗು ಬಡಿದಿದ್ದಂತ ಭಾರತ ಕೇವಲ 5 ರನ್ಗಳ ರೋಚಕ ಗೆಲುವನ್ನು ಸಾಧಿಸಿತ್ತು. ಈ ವೇಳೆ ಮೈದಾನದಲ್ಲಿ ಕಣ್ಣೀರಿಟ್ಟಂತಹ ನಸೀಮ್ನ ರೋಹಿತ್ ಸಮಾಧಾನ ಪಡಿಸಿದಂತಹ ಪರಿ ಮೆಚ್ಚುಗೆಗೆ ಕಾರಣವಾಗಿದೆ. ಅತ್ತ ನಾಳೆ ಯುಎಸ್ಎ ಜೊತೆಗೆ ಭಾರತದ ಟಿ20 ವಿಶ್ವಕಪ್ ಪಂದ್ಯವಿದ್ದು ಹೇಗಿದೆ ತಯಾರಿ ಅಂತ ನೋಡೋಣ. ಕ್ರೀಡೆ ಮತ್ತು ಸಿನಿಮಾ ನ್ಯೂಸ್ ಟಾಪ್ 9 ನಲ್ಲಿ. ಭಾರತದ ವಿರುದ್ಧ ನಡೆದ ಪಂದ್ಯದಲ್ಲಿ ಪಾಕಿಸ್ತಾನ ಗೆಲ್ಲೋ ಹಂತ ತಲುಪಿದ್ರೂ ಕೊನೆಗೆ ಸೋತು ಸುಣ್ಣವಾಯಿತು. ಪಾಕಿಸ್ತಾನ ಸೋಲ್ತಾ ಇದ್ದ ಹಾಗೆ ಪಾಕ್ ಆಟಗಾರ ನಸೀಮ್ ಶಾ ಸ್ಟೇಡಿಯಂನಲ್ಲೇ ಕಣ್ಣೀರು ಹಾಕಿದ್ರು. ಈ ವೇಳೆ ಭಾರತ ತಂಡದ ಕ್ಯಾಪ್ಟನ್ ರೋಹಿತ್ ಶರ್ಮಾ ನಸೀಮ್ಗೆ ಸಮಾಧಾನ ಪಡಿಸಿ ಕ್ರೀಡಾ ಸ್ಫೂರ್ತಿ ಮೆರೆದಿದ್ದಾರೆ. ಕ್ರಿಕೆಟ್ ಲೋಕದ ದಂತಕತೆ ಸಚಿನ್ ತೆಂಡೂಲ್ಕರ್ ತಮ್ಮದೇ ಪ್ರತಿಮೆ ಜೊತೆಗೆ ನಿಂತು ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಭಾರತ ಪಾಕಿಸ್ತಾನ ತಂಡದ ಪಂದ್ಯ ವೀಕ್ಷಿಸುವುದಕ್ಕೆ ತೆರಳಿದ ಸಚಿನ್ ಭಾರತದ ಗೆಲುವಿನ ಬಳಿಕ ಮ್ಯೂಸಿಯಂನಲ್ಲಿ ಕಾಲ ಕಳೆದಿದ್ದಾರೆ. ಟೀಂ ಇಂಡಿಯಾ ಮಾಜಿ ಕ್ಯಾಪ್ಟನ್ ಧೋನಿ ಪ್ಯಾರಿಸ್ ಪ್ರವಾಸದಲ್ಲಿದ್ದಾರೆ. ಐಫೆಲ್ ಟವರ್ ಎದುರು ಪತ್ನಿ ಸಾಕ್ಷಿ ಹಾಗೂ ಮುದ್ದು ಮಗಳ ಜೊತೆಗೆ ನಿಂತು ಧೋನಿ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಸದ್ಯ ಈ ಫೋಟೋ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಪಾಕಿಸ್ತಾನದ ವಿರುದ್ಧ ಗೆದ್ದ ಖುಷಿಯಲ್ಲಿ ಇರುವ ಭಾರತ ತಂಡದ ಕ್ಯಾಪ್ಟನ್ ರೋಹಿತ್ ಶರ್ಮಾ ಕುಟುಂಬದ ಜೊತೆಗೆ ಸಮಯ ಕಳೆದಿದ್ದಾರೆ. ಪತ್ನಿ ಹಾಗೂ ಪುತ್ರಿ ಜೊತೆ ಅಮೆರಿಕದ ನ್ಯೂಯಾರ್ಕ್ ಮಹಾನಗರದಲ್ಲಿ ರೋಹಿತ್ ಜಾಲಿ ಪ್ರವಾಸ ಮಾಡಿದ್ದು ಫೋಟೋ ಹಂಚಿಕೊಂಡಿದ್ದಾರೆ. ನಾಳೆ ಭಾರತ ವರ್ಸಸ್ ಯುಎಸ್ಎ ತಂಡಗಳ ನಡುವೆ ಟಿ20 ವಿಶ್ವಕಪ್ ಪಂದ್ಯ ನಡೆಯಲಿದೆ. ಮೊದಲ 2 ಪಂದ್ಯಗಳಲ್ಲಿ ಯುಎಸ್ಎ ಗೆದ್ದು ಪಾಯಿಂಟ್ಸ್ ಟೇಬಲ್ನಲ್ಲಿ 2ನೇ ಸ್ಥಾನದಲ್ಲಿದೆ. ಇನ್ನು ಭಾರತ 2 ಪಂದ್ಯದಲ್ಲಿ ಗೆದ್ದು ಮೊದಲ ಸ್ಥಾನದಲ್ಲಿದೆ. ಸೂಪರ್ 8 ಹಂತಕ್ಕೆ ತಲುಪುವ ನಿರ್ಣಾಯಕ ಪಂದ್ಯ ಇದಾಗಿದ್ದು ನ್ಯೂಯಾರ್ಕ್ನ ನಸೌ ಕೌಂಟಿಯಲ್ಲೇ ಪಂದ್ಯ ನಡೆಯಲಿದೆ. ಅಮೆರಿಕ ಮಣಿಸೋದಕ್ಕೆ ಭಾರತ ತಂಡ ಸಜ್ಜಾಗಿದೆ.